ಮನೇಲಿ ತುಂಬಾ ಕೆಲಸ ಇದೆ ಅಂದಾಗ ಫ್ರೆಶ್ ಅಪ್ ಆಗೋದು ಸಂಜೆ ಆಗ್ಬಿಡುತ್ತೆ. ಇನ್ನು ಫ್ರೆಶ್ ಅಪ್ ಆಗಿ ದೇವ್ರಿಗೆ ದೀಪ ಹಚ್ಚಿ ಒಳಗಡೆ ಬಂದು ಪಾತ್ರೆ ಎಲ್ಲ ಸೆಟಪ್ ಮಾಡಿ, ಇನ್ನು ಅಡುಗೆಗೆ ಅಂತ ಹೇಳಿ ಇವತ್ತು ನಾನು ಬಟಾಣಿ ಮತ್ತೆ ಆಲೂಗಡ್ಡೆ ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ. ಫಸ್ಟ್ ಅದಕ್ಕೆ ಮಸಾಲೆ ಎಲ್ಲ ಜೋಡಿಸ್ಕೊಂಡು, ಇನ್ನು ಈರುಳ್ಳಿ, ಟೊಮೆಟೊ ಎಲ್ಲ ಸೈಡ್‌ಗೆ ಹೆಚ್ಚಿಟ್ಕೊಂಡು ಇವಾಗ ಒಗ್ಗರಣೆ ಕೊಡ್ತಾ ಇದ್ದೀನಿ. ಅಷ್ಟರೊಳಗಡೆ ನಮ್ಮ ಮಿಂಚು ಬಂದು, "ಅಮ್ಮ ಎತ್ಕೋ ನಾನು ಕೆಳಗೆ ಇಳಿಯಲ್ಲ" ಅಂತೇಳಿ ಫುಲ್ ತಂಟೆ ಮಾಡ್ತಾ ಇದ್ಲು. ಅವಳನ್ನ ಸ್ವಲ್ಪ ಸುಧಾರಿಸಿ ಅವಳನ್ನ ಸೈಡ್‌ಗೆ ಕಳಿಸಿ ಇನ್ನು ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡೆ. ಈ ತರ ಪಲ್ಯ ಮಾಡ್ಬಿಟ್ರೆ ನಮ್ಮ ಮನೇಲಿ ಎಲ್ರಿಗೂ ನಮ್ಗೆ 2 ರೊಟ್ಟೆ ಅಂತಾನೆ ಹೇಳ್ಬೋದು. 2 ಚಪಾತಿ ಹೋಗೋ ಜಾಗದಲ್ಲಿ 4 ಚಪಾತಿ ಹೋಗುತ್ತೆ. ತುಂಬಾ ಫ್ಲೇವರ್‌ಫುಲ್ ಆಗಿರುತ್ತೆ. ಸಖತ್ ಚೆನ್ನಾಗಿರುತ್ತೆ. ಇನ್ನು ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡು ಚಪಾತಿ ಕೂಡ ಮಾಡ್ಕೋಬೇಕಿತ್ತು. ಮಧ್ಯಾಹ್ನ ಆಲ್ರೆಡಿ ಅನ್ನ ಸಾರು ಮಾಡಿಟ್ಟಿದ್ದೆ. ನಾನು ಆಲ್ಮೋಸ್ಟ್ 2 ಟೈಮ್ಸ್‌ಗೆ ಆಗೋವಷ್ಟು ಪ್ಲಾನ್ ಮಾಡಿ ಮಾಡ್ಕೊಂತಾ ಇರ್ತೀನಿ. ಹಂಗಿದ್ರೆ ಮಾತ್ರ ನಾನು ಇದನ್ನೆಲ್ಲ ಮ್ಯಾನೇಜ್ ಮಾಡ್ಬೋದಲ್ವಾ. ಸೊ ಈ ತರ ಪ್ಲಾನ್ ಮಾಡ್ಕೊಂಡ್ರೆ ನನಗೆ ನನ್ನ ಕೆಲಸಗಳು ಮಾಡೋದಕ್ಕೂ ಕೂಡ ಸಖತ್ ಹೆಲ್ಪ್ ಆಗುತ್ತೆ. ಹಾಗಾಗಿ ಅಡುಗೆ ಮೇಲೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡುವಂತ ಪ್ರಯತ್ನ ಮಾಡ್ಕೊಂತಾ ಇರ್ತೀನಿ. ಇನ್ನು ಚಪಾತಿ ಉದ್ಕೊಂತಾ ಇದ್ದೀನಿ. ಸೊ ಫಸ್ಟ್ ಮಕ್ಕಳಿಗೋಸ್ಕರ ಎಷ್ಟು ಬೇಕೋ ಒಂದು 3 ಅಥವಾ 4 ಉದ್ದಿ ಅವ್ರಿಗೆ ಫಸ್ಟ್ ಬೇಯಿಸ್ಕೊಟ್ಟು ಆಮೇಲೆ ನಮಗೆಲ್ಲ ಮಾಡ್ಕೊಂತೀನಿ. ಯಾಕಂದ್ರೆ ಅವ್ರು ತಿನ್ನೋದ್ರೊಳಗಡೆ ಆಟ ಆಡ್ಕೊಂತ ಟೈಮ್ ಆಗ್ಬಿಟ್ಟಿರುತ್ತೆ ಅಂತ. ಇನ್ನು ಎಷ್ಟು ಚಪಾತಿ ಆಗುತ್ತೋ ಗೊತ್ತಿಲ್ಲ. ಬಟ್ ಒಂದು ಉಂಡೆ ಮಾತ್ರ ನನ್ನ ಮಕ್ಕಳಿಗೆ ಆಟ ಆಡೋದಕ್ಕೆ ಕಂಪಲ್ಸರಿ ಬೇಕು. ಯಾರ್ಯಾರ ಮನೇಲಿ ಹಿಂಗೆ ಇದ್ದಾರೆ ಮಕ್ಕಳು ಕಮೆಂಟ್ ಮಾಡಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಇನ್ನು ನಾಳೆ ಬೆಳಗ್ಗೆಗೆ ನೀರೆಲ್ಲ ನೆನೆ ಹಾಕಿಕ್ತಾ ಇದ್ದೀನಿ. ಇನ್ನು ಇದು ನನ್ನ ನೈಟ್ ಟೈಮ್ ಕುಡಿಯುವಂತ ಟೀ. ಲಾಸ್ಟ್ ಇಯರ್ ಕುಡಿತಾ ಇದ್ದೆ, ಮತ್ತೆ ರೀಸೆಂಟ್ಲಿ 1 ಮಂತ್ ಬ್ಯಾಕ್ ಇಂದ ಮತ್ತೆ ಆಡ್ ಮಾಡಿ ಕುಡಿತಾ ಇದ್ದೀನಿ. ಇನ್ನು ನನ್ನ ಟೀ ಜೊತೆಗೆ ಇವತ್ತಿನ ದಿನನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಶೆಡ್ಯೂಲ್ ಮಾಡ್ತಾ. ಇದಿಷ್ಟು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು.